ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. SIT ತನಿಖೆ ಬಗ್ಗೆ ಇದೀಗ ಒಂದು ಅನುಮಾನವನ್ನು ಹಾಕಿದ್ದಾರೆ. SITಯಿಂದ ಏಕಪಕ್ಷೀಯ ತನಿಖೆಯ ಆರೋಪವನ್ನು ಕುಮಾರಸ್ವಾಮಿ ಮಾಡಿದ್ದಾರೆ. ಇದು ನಮ್ಮ ಫ್ಯಾಮಿಲಿಯನ್ನು ಟಾರ್ಗೆಟ್ ಮಾಡಿ ಮಾಡ್ತಾ ಇದ್ದಾರೆ ಅಂತೇಳಿ ಅವರೊಂದು ಆರೋಪವನ್ನು ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ಗಟ್ಟಿ ಮೂಳೆ ಸಮರ ಅಂದರೆ ಬೆನ್ಮೂಳೆ ಗಟ್ಟಿ ಇದೆಯಾ ಅಂತ ಕೇಳ್ತೀವಲ್ವ, ಅದೇ ಥರ ಗಟ್ಟಿ ಮೂಳೆ ಇದ್ದರೆ ಸರಿಯಾಗಿ ತನಿಖೆ ಮಾಡಿ ಅಂಥೇಳಿ ಹೇಳ್ತಾರೆ ಕುಮಾರಸ್ವಾಮಿ. ಆಗ HD ಹೇಳಿಕೆಗೆ DK ಶಿವಕುಮಾರ್ ಉಪಮುಖ್ಯಮಂತ್ರಿ ಮತ್ತು ಗೃಹ ಸಚಿವ ಪರಮೇಶ್ವರ್ ಕೆಂಡಾಮಂಡಲವಾಗ್ತಾರೆ. ಗಟ್ಟಿ ಬೆನ್ನುಮೂಳೆ ಇರೋದಕ್ಕೆ ಅಧಿಕಾರಕ್ಕೆ ಬಂದಿರೋದು, ನಿಮ್ಮ ಮಾತಿನ ಮೇಲೆ ನೀವು ನಿಲ್ಲಬೇಕು ಅಂತ DK ಶಿವಕುಮಾರ್ HD ಕುಮಾರಸ್ವಾಮಿ ಅವರಿಗೆ ಮತ್ತೆ ಹೇಳಿಕೆಯ ಮೂಲಕ ಮಾತಿನ ಮೂಲಕ ಸೆಡ್ಡು ಹೊಡೆದಿದ್ದಾರೆ. ಅವ್ರಿಗೇನಾದ್ರು ಸ್ವಲ್ಪ ಗಟ್ಟಿ ಮೂಳೆ ಇದ್ದರೆ ಧೈರ್ಯವಾಗಿ ಎದುರಿಸಾಗ ಹೇಳಿ. ಈ ಥರ ಎಲ್ಲ ಇದನ್ನು ಇಟ್ಕೊಂಡು ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ನಾನು 20 ತಿಂಗಳು 14 ತಿಂಗಳು ಒಂದು ಬಾರಿ ಅಧಿಕಾರ ನಡೆಸಿದ್ದೇನೆ. ನನ್ನ ಜೀವನದಲ್ಲಿ ಯಾವ ಪೊಲೀಸ್ ಅಧಿಕಾರಿಗಳನ್ನು ಇಟ್ಕೊಂಡು ನಾನು ದುರುಪಯೋಗ ಪಡಿಸ್ಕೊಳ್ಳಿಲ್ಲ. ಇವತ್ತಿಲ್ಲಿ ಬಂದಿದ್ದೀನಲ್ಲ, ಇವತ್ತು ಕೋರ್ಟ್ ಮುಂದೆ ಬಂದಲ್ಲ, ನ್ಯಾಯಕ್ಕೆ ತಲೆ ಬಾಗ್ತಾ ಇರ್ತಕ್ಕಂಥವ್ನು ನಾನು. ಫಸ್ಟು ಅವ್ರ ಮಾತು ಫಸ್ಟ್ ಸ್ಟ್ಯಾಂಡ್ ಆಗಿ ಅವ್ರೇನು ಹೇಳಿದ್ರು, ನನ್ನ ಹೆಸರು ದೇವೇಗೌಡರ ಹೆಸರು, ನನ್ನ ದೇವೇಗೌಡರು ಸಂಬಂಧ ಇಲ್ಲ, ಅವರೇ ಬೇರೆ ಕಂಡ್ರೆ ಯಾಕೆ ಗುರಿ ಮಾಡ್ಕೊತಾ ಇದ್ದಾರೆ? ಅವ್ರ ಸಂಬಂಧ ಇಲ್ಲ, ಒಂದು ಕಾನೂನು ಪ್ರಕಾರ ಕ್ರಮಗಳಿಗೆ ತಿಂದೋ ನೀರು ಕುಡಿಬೇಕು ಅಂತ ಹೇಳಿದವರು ಅಂದ್ರೆ ಯಾಕೆ ಮಾತಾಡ್ತಾ ಇದ್ದಾರೆ? ಏನ್ ಲಾಯರ್ ಅವರು, ಜಡ್ಜ? ಇಲ್ಲ, ಈಗ ರಾಜ್ಯದ ಜನ 135 ಸೀಟ್ ಆರಿಸಿ ಕಳಿಸಿ ನಮ್ಮನ್ನು ಸರ್ಕಾರಕ್ಕೆ ಕುಂಡ್ರಿಸಿದಾರಪ್ಪ. ಆಯ್ತಾ, ಕುಮಾರಸ್ವಾಮಿ ಅವರು ಪಾಪ ಅವರೇ ಕೂರ್ಬೇಕಾಗಿತ್ತು ಅಂತ ಇತ್ತು, ಆಸೆ ಇತ್ತು, ಅವ್ರು ಆಗಲಿಲ್ಲ. ಸಂತೋಷ ಪಡಬೇಕು ನಾವಾಗಿದ್ದೀವಿ ಅಂತ. ಅವರು ಬೆನ್ಮೂಳೆ ಮುರಿದು ಅಥವಾ ಬೆನ್ಮೂಳೆ ಇಲ್ಲದೆ ಇದ್ದರೆ ಜನ ಆರಿಸ್ತಿರ್ಲಿಲ್ಲ ನಮ್ಮನ್ನೆಲ್ಲ. ಅಥವಾ ಇವರಿಗೆ ಸಿದ್ದರಾಮಯ್ಯನವರಿಗೆ ಮಾನ ಮರ್ಯಾದೆ ಇಲ್ಲದೆ ಇದ್ದಿದ್ರೆ ಜನ ಆರಿಸ್ತಿರ್ಲಿಲ್ಲ. ಇವೆಲ್ಲ ಮಾತಾಡೋದಕ್ಕೆ ಅಷ್ಟು ಮಾತಾಡೋಕ್ಕೆ ಚೆನ್ನಾಗಿರುತ್ತೆ. ಓಕೆ, ಮತ್ತೊಂದು ಕಡೆ ಇದೀಗ ರಾಜ್ಯಾದ್ಯಂತ ಪೆನ್ ಡ್ರೈವ್ ಕೋಲಾಹಲ. ಕಾಂಗ್ರೆಸ್ ವಿರುದ್ಧ ಇಂದು ಬೀದಿಗಿಳಿದ ದಳಪಡೆ ಬೀದಿಗಿಳಿಯುತ್ತೆ. ರಾಜ್ಯಪಾಲರಿಗೆ ದೂರು ಕೊಡ್ತಾರಂತೆ. JDS ಪ್ಲ್ಯಾನ್ ಮಾಡಿದೆ. ಇಂದು ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ, ವಿಧಾನಸೌಧ ಮತ್ತು ವಿಕಾಸಸೌಧ ನಡುವೆ ದೊಡ್ಡದೊಂದು ಗಾಂಧಿ ಪ್ರತಿಮೆ ಇದೆ, ಭಾಳ ಚೆನ್ನಾಗಿದೆ. ಅದರ ಮುಂಭಾಗದಲ್ಲಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಯುತ್ತೆ. ಬಳಿಕ ಪಾದಯಾತ್ರೆ ಮೂಲಕ ರಾಜ್ಯಪಾಲರಿಗೆ ದೂರು. ಅಲ್ಲಿಂದ ಒಂದು 500 ಮೀಟರ್ ಇದೆ ಪಾದಯಾತ್ರೆ ಮೂಲಕ ಅವರು ಹೋಗ್ತಾರೆ. ಇನ್ನು ಹಾಸನ ಮತ್ತು ಮಂಡ್ಯ, ಯಾಕಂದರೆ JDSನ ಭದ್ರಕೋಟೆಗಳಲ್ಲಿ ರಣಾಕ್ರೋಶ ಪೆನ್ ಡ್ರೈವ್ ವಿರುದ್ಧ. ಪೆನ್ ಡ್ರೈವ್ ಕೇಸ್ CBIಗೆ ವಹಿಸುವಂತೆ ಆಗ್ರಹ ಮಾಡ್ತಾರೆ. ಆಮೇಲೆ CBIಗೆ ವಹಿಸಿ ಅಂತೇಳಿ ಶಾಸಕ HD ಮಂಜು ನೇತೃತ್ವದಲ್ಲಿ ಪ್ರತಿಭಟನೆಗೆ ಸಿದ್ಧತೆ ಕೂಡ ನಡೀತಾ ಇದೆ. ಇವತ್ತು ಪ್ರತಿಭಟನೆ ಮಾಡ್ತಾರೆ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ. ಅದು ಕೂಡ ವಿಕಾಸಸೌಧ ಮತ್ತು ವಿಧಾನಸೌಧದ ಮಧ್ಯಭಾಗದಲ್ಲಿರುವಂತಹ ಬೃಹತ್ ಗಾಂಧಿ ಪ್ರತಿಮೆ ಮುಂಭಾಗದಲ್ಲಿ ಪಾದಯಾತ್ರೆ CBIಗೆ ವಹಿಸಿ ಅಂತ. ಆಮೇಲೆ CBIಗೆ ವಹಿಸಬೇಕು ಅಂತಂದರೆ ರಾಜ್ಯ ಸರ್ಕಾರವೇ ಶಿಫಾರಸು ಮಾಡಬೇಕು. ಈಗ ದುಡ್ಡೆಲ್ಲೋ ಇದೆ, ಯಾರೋ ಕಂಪ್ಲೇಂಟ್ ಕೊಟ್ಟರು, ED ಬಂದು ಅಟ್ಯಾಕ್ ಮಾಡಿದರು, ಅಥವಾ ಇದು ಇನ್ಕಮ್ ಟ್ಯಾಕ್ಸ್ನವರು ದುಡ್ಡಿನ ವಿಚಾರಕ್ಕೆ ಬಂದು ಮಾಡ್ತಾರೆ. ED ಬರಬೇಕು ಅಂತಂದರೆ ಅಂತಾರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾದರೂ ವಿಚಾರಗಳಿದ್ದರೆ ಮಾತ್ರ ಎಂಟ್ರಿ ಆಗುವಂಥದ್ದು. ಒಟ್ಟಿನಲ್ಲಿ ಮುಜುಗರದಿಂದ ತಪ್ಪಿಸ್ಕೊಳ್ಳೋದಕ್ಕೆ ವಿಷಯ ಡೈವರ್ಟ್ ಮಾಡ್ತಿದ್ದಾರೆ. ತುಂಬ ಇದು ಬಹಳ ಸ್ಪಷ್ಟ. ಇದು ಏನಾಗಿದೆ ಗೊತ್ತಾ, ಒಂದು ಸಿಕ್ಕಾಕೊಂಡಿದ್ದಾರೆ. ಈ ವಿಡಿಯೋಗಳು ಮೊದಲು ಇತ್ತು, ಇಲ್ಲ ಅಂತಲ್ಲ. ಆಮೇಲೆ ದೇವರಾಜೇಗೌಡರು ಇದ್ದಾರಲ್ಲ, ನಮ್ಮ ಪ್ಯಾನಲ್ ಡಿಸ್ಕಷನ್ಗೆ ಬಂದಿದ್ದಾರೆ ಅನೇಕ ಬಾರಿ. ಆ ಸಂದರ್ಭದಲ್ಲೂ ಅವರು ಹೇಳ್ತಾ ಇದ್ರು. ಆದರೆ ಅದು ಒಂದು ಮಾಧ್ಯಮದನ್ನು ತಗೋಬೇಕು ಅಂತಂದ್ರೂ ಕೂಡ ಅಷ್ಟು ಈಸಿ ಅಲ್ಲ. ಯಾಕೆಂದರೆ ಅದು ಸರ್ವಸಮ್ಮತ, ಸುಪ್ರೀಂ ಕೋರ್ಟ್ ಅವಕಾಶ ಇದೆ ಅದಕ್ಕೆಲ್ಲ. ಆದರೆ ಯಾವಾಗ ಅದು ಸ್ವಲ್ಪ ಹೆಚ್ಚು ಪ್ರಚಲಿತವಾಯಿತು, ಯಾವಾಗ ಸಿದ್ದರಾಮಯ್ಯನವರು ಅದನ್ನು ಹಾಕಿದ್ರು, ನಿಜವಾಗ್ಲೂ ಇವರು ಜನತಾದ ದಳದವರು ಪ್ರೊಟೆಸ್ಟ್ ಮಾಡಲಿಕ್ಕಿರುವಂಥ ಒಂದು ಏಕಮೇವ ಅಸ್ತ್ರ ಯಾಕೆ ಮಿಸ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ನನಗೆ.
ಈಗ ಆ ವಿಡಿಯೋಗಳಲ್ಲಿ ನಾವೆಲ್ಲ ನೋಡ್ತಾ ಇದ್ದಾಗ ಹೆಂಗೆ ಯಾರ ಬಗ್ಗೆನೂ ಹೇಳೋದು ಅಲ್ಲಿ ಕಾಣ್ತಾ ಇಲ್ವಲ್ಲ ಆತ ಅಂತ ಇತ್ತು. ಆದರೆ ಮುಖ್ಯಮಂತ್ರಿಗಳ ಟ್ವೀಟ್ನಲ್ಲಿ ಅವ್ರು ಹೇಳ್ತಾರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಪಟ್ಟ ವಿಡಿಯೋ ಅಂತೇಳಿ. ಅದು ಹೆಂಗೆ ಬಂತು? ಒಂದು ಕ್ಷಣ ಎತ್ತಿದ್ರು ಅಷ್ಟೇ ಕುಮಾರಸ್ವಾಮಿ. ನೀವು ಅದನ್ನೇ ಭಾಳ ಬಲಿಷ್ಠವಾಗಿ ಹೇಳ್ತಾ ಹೋಗಿದ್ರೆ ಇಲ್ಲಿ ತನಕ ಬೇರೆ ರೀತಿಯಲ್ಲಿ ಹೋಗ್ತಾ ಇತ್ತು. ಈಗ ಇದು ಡ್ಯಾಮೇಜ್ ಕಂಟ್ರೋಲ್, ಹೇಗಾದರೂ ಮಾಡಿ ಅದನ್ನು ಸರಿ ಮಾಡಬೇಕು ಅಂತೇಳಿ. ಆ ನಡುವೆ ಏನು ಮಾಡಿದರು, BJP ಮತ್ತು JDS ಅದನ್ನು ನೋಡಿ ಇದು ದೇವೇಗೌಡರ ಫ್ಯಾಮಿಲಿಯನ್ನು, ಒಕ್ಕಲಿಗ ನಾಯಕರನ್ನು ಏನು ಅಟ್ಯಾಕ್ ಮಾಡುವಂಥ ಷಡ್ಯಂತ್ರ ಅಂತ ಒಂದು ಪ್ರಯತ್ನ ಮಾಡಿ ರಾಜಕೀಯ ಪ್ರಯತ್ನ. ತಕ್ಷಣವೇ ಕಾಂಗ್ರೆಸ್ ಎಚ್ಚೆತ್ಕೊಳ್ತು. ಇದೇನೋ ಉಲ್ಟಾ ಹೊಡಿತಿದೆ ಅಂತೇಳಿ. ಆರ್ ಅಶೋಕ್ ಹೇಳ್ತಾರೆ ನೋಡಿ, ನಿಜಲಿಂಗಪ್ಪ ಅವ್ರನ್ನ ಇಳಿಸಿದ್ರಿ, ವೀರೇಂದ್ರ ಪಾಟೀಲ್ರನ್ನ ಇಳಿಸಿದ್ರಿ, ಆಮೇಲೆ ಯಡಿಯೂರಪ್ಪ ಅವ್ರನ್ನ ಇಳಿಸಿದ್ರಿ, ಲಿಂಗಾಯತರಿಗೆ ಅನ್ಯಾಯ ಮಾಡಿದ್ರಿ, ಈಗ ಒಕ್ಕಲಿಗರ ವಿರುದ್ಧ ಹೋಗ್ತಾ ಇದ್ದೀರಾ, ದೇವೇಗೌಡರ ವಿರುದ್ಧ ಹೋಗ್ತಾ ಇದ್ದೀರಾ ಅಂತೇಳಿ. ನಿನ್ನೆ ಎಲ್ಲ ಘಟಾನುಘಟಿ ಕಾಂಗ್ರೆಸ್ನ ಎಲ್ಲ ನಾಯಕರು ಪತ್ರಿಕಾಗೋಷ್ಠಿ ಮಾಡಿ ಬೈರೇಗೌಡರು ಆಮೇಲೆ ಎಲ್ಲ ಒಂದು 7-8 ಜನ ಮಾಡಿಬಿಟ್ಟು ನೋಡಿ ದೇವೇಗೌಡರ ವಿರುದ್ಧ ಖಂಡಿತ ಅಲ್ಲ, ಆದರೆ ಪ್ರಜ್ವಲ್ ರೇವಣ್ಣ ಇದನ್ನು ನಾವು ಖಂಡಿಸ್ತೇವೆ ಅಂತ. ಯಾವ ಜೋರಲ್ಲಿ ಕೃಷ್ಣ ಬೈರೇಗೌಡರು ಮಾತಾಡಿದ್ರು ಯಾವತ್ತೂ ಆ ಥರ ಮಾತಾಡಿದ್ವಿ. ಹಣೆ ಪ್ರಮಾಣ ಮಾಡ್ತೀರಾ ನೀವು ಬಂದ್ಬಿಟ್ಟು ಅಂತ ಕೇಳಿದರು. ನೀವು ಇದನ್ನೆಲ್ಲ ಹೇಳ್ತಿರಲ್ಲ, ಡೈವರ್ಟು ಯಾರು ರಿಲೀಸ್ ಮಾಡಿದ್ದು ಮತ್ತೊಂದು ಮಾಡಿದ್ದು, ಅಲ್ಲಿ ಅಷ್ಟು ಹೆಣ್ಮಕ್ಳಿದ್ರಲ್ಲ ಅವ್ರಿಗೆ ಮೋಸ ಆಗಬೇಕಾ ಅಂತ ಕೇಳ್ತಾರೆ. ಯಾಕೆ ಬ್ಲರ್ ಮಾಡಿಲ್ಲ ಅಂತ ಕೇಳುವಾಗ ನಿಮಗೆ ಆ ಜ್ಞಾನ ಇರಲಿಲ್ವಾ ಅಂತ ಕೇಳಿದರು ಅಲ್ವಾ. ಈಗ ನೀವು ಏನು ದೇಶಕ್ಕೆ ಬುದ್ಧಿ ಹೇಳೋದಂತೆ, ಬ್ಲರ್ ಮಾಡಬೇಕಿತ್ತು, ನೀವು ಹಿಂಗೆ ಮಾಡಬೇಕಿತ್ತು, ಹಂಗೆ ಮಾಡಬೇಕಿತ್ತು. ಅವನು ಗೊತ್ತಿರಲಿಲ್ಲ ಅವತ್ತು. ಇದು ಹೆಣ್ಮಕ್ಕಳ ಮಾನ ಮರ್ಯಾದೆ ಪ್ರಶ್ನೆ, ಫ್ಯಾಮಿಲಿ ಮಾನ ಮರ್ಯಾದೆ ಪ್ರಶ್ನೆ, ನನಗೆ ಓಟ್ ಹಾಕೋರ ಪ್ರಶ್ನೆ. ಓಕೆ.